ಸಂದರ್ಭದಲ್ಲಿ ಅಂದಿನ MP ಸಿದ್ದೇಶಪ್ಪ, ನಿನಗೂ ಅವ್ರಿಗೆ ಆಗ್ತಾ ಇರಲಿಲ್ಲ. ಸಿದ್ದೇಶಪ್ಪನ ಬಗ್ಗೆ ಬಳಸಿದ ಭಾಷೆ ಗೊತ್ತೈತಾ? ಮರ್ತ್ಬಿಟ್ಟ್ಯಾ? ಲೂಸ್ ಟಾಕಿಂಗ್ ಮಾತಾಡಿದೀಯ. ಯಾರ ಬಗ್ಗೆ ಬಿಟ್ಟಿದ್ದೀನಿ ನೀನು? ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ನಡವಳಿಕೆ ಕ್ಷೇತ್ರ ಜನ ನಿನಗೆ ಯಾವ ರೀತಿ ಚೀಮಾರಿ ಆಗ್ತಾರೆ ಗೊತ್ತಿದೆ. ಇನ್ನೊಂದು ಹೇಳ್ತಾರೆ, ಮಾತೆತ್ತರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು. ನಾವು ಹೇಳ್ತಾ ಇದೀವಿ, 2013ರಲ್ಲಿ ನಾವು ಸೋತಾಗ ನಾವು ರಾಮಣ್ಣ, ಮಾಡಾಳ್ ಈರಪ್ಪಣ್ಣ, ಎಸ್ ಎ ರವೀಂದ್ರನಾಥ್ ಇರ್ಬೋದು, ಎಸ್ ವಿ ರಾಮಚಂದ್ರ, ಬಸವರಾಜ ನಾಯ್ಕ, ನಿಂಗಣ್ಣ, ಎಲ್ಲರೂ ಸೇರಿ ನಾವು ಸೋತರು ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು MP ಗೆ ನಾವು ಓಟ್ ಹಾಕ್ಸಿದ್ವಪ್ಪ. ನೀನು ಇರಲಿಲ್ಲ, ನೀನು ಸೇಲ್ ಆಗಿಬಿಟ್ಟಿದ್ದೆ, ಕಾಂಗ್ರೆಸ್ಸಿನವರಿಗೆ ಸೇಲ್ ಆಗಿಬಿಟ್ಟಿದ್ದೆ. ನಾವು ಭದ್ರಾ ಡ್ಯಾಮ್ ಬಾಗಿನ ಬಿಡಕ್ಕೆ ಹೋದಾಗ ಸಿದ್ದೇಶಣ್ಣ ಗೆಲ್ಲಿಸ್ಬೇಕಂದ ನಾನು ಎಸ್ ವಿ ರಾಮಚಂದ್ರ, ಮಾಡಾಳ್ ಈರಪ್ಪಣ್ಣ ಭಾಷಣ ಮಾಡಿದ್ಕೆ ಅಯ್ಯೋ ನೀನು ಹೇಳಿದ್ದು ಅವತಾರಗಳು ನೋಡ್ಬೇಕಾಯ್ತು. ಇದೇ ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ, ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ ಸಿದ್ದೇಶಣ್ಣ, ನಾನು, ಎಸ್ ವಿ ರಾಮಚಂದ್ರ, ಮಾಡಾಳ್ ಈರಪ್ಪಕ್ಷಪ್ಪ, ಈ ಆದರ್ಶ ಪುರುಷೋತ್ತಮ, ಈ ನಿನ್ನ ಹೇಳಿದಲ್ಲ, ಎಲ್ಲರೂ ಸೇರಿದ್ವಿ. ರಾತ್ರಿ 9 ಗಂಟೆ ಸಮಯದಲ್ಲಿ, ಈ ಸಮಯ ಸುಳ್ಳಂತ ಹೇಳಿ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ ಹೇಳ್ತೀನಿ. ದಾವಣಗೆರೆ ಲೋಕಸಭೆ ಗೆಲ್ಲಿಸ್ಬೇಕಂತ ನಾವು ತಂತ್ರಗಾರಿಕೆ ಮಾಡ್ತಿದ್ವಿ, ಸ್ಟ್ರಾಟರ್ಜಿ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಸೇರಿ ಚರ್ಚೆ ಮಾಡಕ್ಕೆ ಕರೆದ್ರೆ ಫಸ್ಟ್ ಪ್ರಾರಂಭ ಮಾಡಿದ್ದೆ, ನೀವು ನಿಲ್ಬೇಡ್ರಿ ಸೋಲ್ತೀರಿ ಅಂತ ಹೇಳಿದ್ದೆ. 2014 ನಾನು ಎತ್ತ ತಾಯಿನ ಸತ್ಯ, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು, ನೀನು ಬರ್ಬೇಕು. ನೀನು ಅಷ್ಟು ಸುಲಭ ನಾನು ಬಿಡಲ್ಲ. 2014 ಲೋಕಸಭೆ ಚುನಾವಣೆ ನಿಲ್ಬಾರ್ದು, ಸೋಲ್ತೀರಿ ಅಂತ ಹೇಳಿ. ಆದರೆ ನಾವು ಹೇಳಿದ್ವಿ, ಬೇಕಾದಾಗಲಿ ನಾವೆಲ್ಲ ಸೇರಿ ಓಡಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಹೇಳಿದ ಮನುಷ್ಯ ಕೊನೆಯವರೆಗೂ ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡಿ ಅವ್ರ ಕಾರು, ಯಾರು ಲೋಕಸಭೆ ಸ್ಪರ್ಧೆ ಮಾಡಿ ಸಿದ್ದೇಶಣ್ಣ ಅವ್ರ ಕಾರು, ಅವ್ರು ಕೊಟ್ಟಂಥ ಕಾರನ್ನು 1 ತಿಂಗಳು ಬಳಸ್ಕೊಂಡು ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸ ಇನ್ನಿನ ದಿವಸ ಹೇಳ್ದೆ ಕೇಳ್ದೆ ಓಡೋಗಿ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟಲ್ಲಪ್ಪ, ಸೇಲಾಗ್ಬಿಟ್ಟಲ್ಲ. ಇದು ಕಾರಣ ಕೊಡ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ, ಉತ್ತರ ಕೊಡ್ಬೇಕು ನೀನು. ಇದಕ್ಕೆ ಅಷ್ಟು ಸುಲಭ ಬಿಡಲ್ಲ ನಾನು.